ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಇಂದಿನ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಆರ್ ಮಂಜುನಾಥ್ ಹಿಸ್ಟ್ರಿ ಗ್ರೂಪ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ. ಈ ಚಾನಲ್ ಮುಖಾಂತರ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತ ಯಾವುದೇ ವಿಶೇಷ ಮಾಹಿತಿಯನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ. ಹಾಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಈ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ತಾವುಗಳು ಆ ಲಿಂಕ್ ಅನ್ನ ಬಳಸಿ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ಬೋದು ಅಂತ ಹೇಳ್ತಾ, ಅಥವಾ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ, ಸ್ನೇಹಿತರೆ, ನಿಮಗೆ ಗೊತ್ತು, ನನ್ನ ಚಾನೆಲ್ ಮುಖಾಂತರ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದ ಹೊಸ ಹೊಸ ಮಾಹಿತಿಗಳನ್ನ ನಿಮಗೆ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. 2026ರಲ್ಲಿ ಎಂತಹ ಇತಿಹಾಸದ ಪ್ರಶ್ನೆಗಳು ಬಂದರೂ ಕೂಡ ನಮ್ಮ ವಿದ್ಯಾರ್ಥಿಗಳು ಬರಿಬೇಕು ಅಂತಕ್ಕಂಥ ಒಂದು ಕನ್ಸರ್ನ್ ಇಟ್ಕೊಂಡು ನಾನು ಹೊಸ ಮಾಹಿತಿಯನ್ನ ಆಯ್ಕೆ ಮಾಡಿ ಅದರ ಬಗ್ಗೆ ವಿಶೇಷ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಿ ನಿಮಗೆ ನೀಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಿರ್ಬೋದು, 2025-26ರಲ್ಲಿ ಆದಂತ SDA KA ಅವ್ರು ಮಾಡಿದಂತ SDA ಎಕ್ಸಾಮ್ ಅಲ್ಲಿ ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ಸ್ತೂಪಗಳು ಕಂಡು ಬಂದಿಲ್ಲ ಅಂತ ಒಂದು ಪ್ರಶ್ನೆ ಕೇಳಿದ್ರು. ಹಾಗಾಗಿ ನಾನು ಸ್ತೂಪಗಳ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನ ಮಾಡಿ ಆ ಭಾರತದ ಪ್ರಮುಖ ಸ್ತೂಪಗಳ ವಿವರಣೆಯನ್ನ ಇಂದಿನ ತರಗತಿಯಲ್ಲಿ ನೀಡತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಮೆಲ್ಲರ ಸಹಕಾರದಿಂದ ನನ್ನ ಯೂಟ್ಯೂಬ್ ಚಾನಲ್ ಪ್ರಾರಂಭಿಸಿದ 1-2 ತಿಂಗಳ ಅವಧಿಯಲ್ಲೇ 5,000ಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ಗಳನ್ನ ಪಡ್ಕೊಂಡಿದೆ ಮತ್ತು 75,000ಕ್ಕಿಂತ ಹೆಚ್ಚು ವೀಕ್ಷಣೆಯನ್ನ ಪಡ್ಕೊಂಡಿದೆ. ಸೊ ಒಂದು ಕಡಿಮೆ ಅವಧಿಯಲ್ಲೇ ಈ ಮಟ್ಟಕ್ಕೆ ಬೆಳೆದಂತ ಒಂದು ಕರ್ನಾಟಕದ ಯೂಟ್ಯೂಬ್ ಚಾನಲ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಬೆಂಬಲ ಕಾರಣ. ಸೊ ಹಾಗಾಗಿ ನೀವು ಇದೇ ರೀತಿಯಾಗಿ ನನ್ನನ್ನು ಬೆಂಬಲಿಸ್ತಾ ಇರಿ. ನಾನು ಹೊಸ ಹೊಸ ವಿಚಾರಗಳನ್ನ ಈ ಚಾನಲ್ ಮುಖಾಂತರ ನಿಮಗೆ ನೀಡ್ತಾ ಇರ್ತೀನಿ. ಸ್ನೇಹಿತರೆ, ಇಲ್ಲಿ ಬಹಳಷ್ಟು ಟಾಪಿಕ್ಗಳ ಬಗ್ಗೆ ಎಕ್ಸ್ಪ್ಲನೇಷನ್ ಬೇಕು ಸರ್ ಅಂತ ನೀವು ಕಮೆಂಟ್ ಮಾಡಿದ್ದೀರಾ. ಹಂತ ಹಂತವಾಗಿ ಪ್ರಿಯಾರಿಟಿಯ ಆಧಾರದ ಮೇಲೆ ನಾನೇನ್ ಮಾಡ್ತೀನಿ, ಅವುಗಳ ಮಾಹಿತಿಯನ್ನ ಕಲೆ ಹಾಕಿ ನಿಮ್ ಜೊತೆ ಚರ್ಚೆ ಮಾಡೋ ಅಂತ ಕೆಲಸವನ್ನ ಮಾಡ್ತೀನಿ. ಹಾಗಾಗಿ ನಿಮ್ಮ ಪ್ರೋತ್ಸಾಹ, ನಿರಂತರವಾದಂತ ಬೆಂಬಲ ನನಗಿರ್ಲಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಇಲ್ಲಿ ಬಹಳ ಜನ ಕೇಳ್ತಾ ಇದ್ರಿ, ಸರ್ ನೀವು ವಾರದಲ್ಲಿ ಯಾವತ್ತು ಅಪ್ಲೋಡ್ ಮಾಡ್ತೀರಾ, ಹಾಗಾಗಿ ನಮ್ಗೆ ಆ ಕಡೆ ಗಮನ ಹೋಗ್ತಾ ಇಲ್ಲ ಸರ್. ಯಾವ್ದಾದ್ರು ಒಂದು ನಿರ್ದಿಷ್ಟ ದಿನದಂದು ನೀವು ಟಾಪಿಕ್ ಗಳನ್ನ ಅಪ್ಲೋಡ್ ಮಾಡಿದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ ಸರ್, ನಾವು ಅದಕ್ಕೋಸ್ಕರ ಕಾಯ್ತಾ ಇರ್ತೀವಿ ಅಂತ ಬಹಳ ಜನ ನನಗೆ ಫೋನ್ ಮುಖಾಂತರ ಮತ್ತು ಕಮೆಂಟ್ ಮುಖಾಂತರ ತಿಳಿಸಿದಿರ. ಹಾಗಾಗಿ ನಾನು ಒಂದು ನಿರ್ಧಾರ ಮಾಡಿ, ಇನ್ಮೇಲೆ ಹೊಸ ಟಾಪಿಕ್ ಗಳು ಯಾವಾದ್ರೂ ಇದ್ರೆ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಹೊಸ ಟಾಪಿಕ್ ಗಳನ್ನ ನಿಮ್ ಜೊತೆ ಹಂಚ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಇನ್ನು ಮುಂದೆ ಪ್ರತಿ ಸೋಮವಾರ ರಾತ್ರಿ 7 ಗಂಟೆ ಅಥವಾ 8 ಗಂಟೆಗೆ, ಪ್ರತಿ ಶುಕ್ರವಾರ ರಾತ್ರಿ 7 ಗಂಟೆ ಅಥವಾ 8 ಗಂಟೆಗೆ ಯಾವುದಾದರೂ ಒಂದು ಹೊಸ ವಿಷಯದ ಜೊತೆ ನಾನು ನಿಮ್ಮೊಂದಿಗೆ ಬರ್ತೀನಿ ಅಂತ ಹೇಳ್ತಾ, ಇವತ್ತು ಸ್ತೂಪಗಳ ಬಗ್ಗೆ ನಾವು ಹೆಚ್ಚು ಚರ್ಚೆ ಮಾಡೋಣ ಅಂತ ಹೇಳ್ತಾ, ಸ್ನೇಹಿತರೆ, ಮೊದಲ ಸ್ತೂಪ ಅಮರಾವತಿ ಸ್ತೂಪದ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ನಿಮ್ಗೆ ಪಿಕ್ಚರ್ ಕೂಡ ಕಾಣ್ತಾ ಇದೆ. ಇವತ್ತು ವಿತ್ ಪಿಕ್ಚರ್ ಎಕ್ಸ್ಪ್ಲನೇಷನ್ ಮಾಡ್ಬೇಕು ಅಂತ ಹೇಳಿ ಪಿಕ್ಚರ್ ಕೂಡ ಹಾಕೊಂಡಿದ್ದೀನಿ. ಸೊ ಇದು ಅಮರಾವತಿ ಸ್ತೂಪ ಎಲ್ಲಿದೆ, ಯಾಕಂದ್ರೆ ಸ್ತೂಪಗಳು ಮತ್ತು ಅವಿರ್ತಕ್ಕಂಥ ರಾಜ್ಯಗಳ ಬಗ್ಗೆ ಮ್ಯಾಚ್ ದಿ ಫಾಲೋಯಿಂಗ್ ಸರಿಯಾದ ಜೋಡಿ ತಪ್ಪಾದ ಜೋಡಿ ಕೇಳಕ್ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅಮರಾವತಿ ಸ್ತೂಪ ಆಂಧ್ರ ಪ್ರದೇಶದಲ್ಲಿದೆ. ಎಲ್ಲಿದೆ ಅಮರಾವತಿ ಸ್ತೂಪ? ಎಲ್ಲಿದೆ? ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆ, ಕೃಷ್ಣಾ ನದಿ ತೀರದಲ್ಲಿ ಬರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಹಾಗಾಗಿ ಅಮರಾವತಿ ಸ್ತೂಪ ಕಂಡು ಬರುವ ರಾಜ್ಯ ಆಂಧ್ರ ಪ್ರದೇಶ. ಬೇಕಾದ್ರೆ ಯಾವ ನದಿಯ ತೀರದಲ್ಲಿದೆ ಅಂತ ಏನಾದ್ರು ಒಂದು ಪಾಯಿಂಟ್ ಎಕ್ಸ್ಟ್ರಾ ಕೇಳಿದ್ರೆ ಕೃಷ್ಣಾ ನದಿಯ ತೀರದಲ್ಲಿರ್ತಕ್ಕಂಥದ್ದನ್ನ ನೋಡ್ತೀವಿ. ಸೊ ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನ್ ರೈಸ್ ಆಗ್ಬೋದು, ಇದು ಯಾವ ಕಾಲಮಾನಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ಬೋದು. ಕಾಣ್ತಾ ಇದೆ ನಿಮ್ಗೆ ಸ್ಕ್ರೀನ್ ಮೇಲೆ, ಕ್ರಿಸ್ತ ಶಕ 2ನೇ ಶತಮಾನದಲ್ಲಿ ಕಂಡು ಬರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಮತ್ತೆ ಯಾರ ಆಳ್ವಿಕೆಯ ಕಾಲದಲ್ಲಿ ಅಂತ ಕೇಳಿದ್ರೆ ಶಾತವಾಹನರ ಆಳ್ವಿಕೆಯ ಕಾಲದಲ್ಲಿ. ಸ್ನೇಹಿತರೆ, ಒಂದು ಆಂಧ್ರ ಪ್ರದೇಶದಲ್ಲಿದೆ, ಎರಡನೇದು ಇದು ಸಾಶ 2ನೇ ಶತಮಾನದಲ್ಲಿ ಕಂಡು ಬರ್ತಕ್ಕಂಥದ್ದು. ಇದು ಶಾತವಾಹನರ ಆಳ್ವಿಕೆಯ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. 3 ಪಾಯಿಂಟ್ ಕ್ಲಿಯರ್ ಆಯ್ತಾ ನಿಮ್ಗೆ? 3 ಪಾಯಿಂಟ್ ಮನನ ಆಯ್ತಾ? 4ನೇ ನೋಡಿಲಿ, ಇದು ಬುದ್ಧನ ಜೀವನ ಮತ್ತು ಸುಂದರ ಬುದ್ಧನ ಜಾತಕ ಕಥೆಗಳನ್ನ ಒಳಗೊಂಡಿದೆ. ನಿಮ್ಗೆ ಎಕ್ಸಾಮ್ ಒಂದು ಪ್ರಶ್ನೆ ಕೇಳಿದಾರೆ ಸ್ನೇಹಿತರೆ, ಜಾತಕ ಕಥೆಗಳು ಅಂದ್ರೆ ಏನು ಅಂತ. ಬುದ್ಧನ ಬಾಲ್ಯ ಜೀವನವನ್ನ ವಿವರಿಸುವ ಕಥೆಗಳನ್ನ ಜಾತಕ ಕಥೆಗಳು ಅಂತ ಕರಿತೀವಿ. ಬುದ್ಧನ ಜೀವನ ಮತ್ತು ಬುದ್ಧನ ಬಾಲ್ಯ ಜೀವನವನ್ನ ವಿವರಿಸುವ ಕಥೆಗಳನ್ನ ಜಾತಕ ಕಥೆಗಳು ಅಂತ ಕರಿತೀವಿ. ಎಕ್ಸಾಮ್ ಅಲ್ಲಿ ಇದು ಕೂಡ ಪ್ರಶ್ನೆ ಆಗಿದೆ. ಹಾಗಾಗಿ ಬುದ್ಧನ ಜೀವನ ಮತ್ತು ಜಾತಕ ಕಥೆಗಳನ್ನ ಒಳಗೊಂಡಿದೆ. ಬಹುತೇಕ ಸ್ತೂಪಗಳಲ್ಲಿ ಇದೇ ಮುಖ್ಯವಾದಂತ ಅಂಶ ಆಗಿರ್ತಕ್ಕಂಥದ್ದು ನೋಡ್ತಿದ್ಯಾ. ವಿತ್ ಪಿಕ್ಚರ್ ಡಿಸ್ಕಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ.
ನೆಕ್ಸ್ಟ್ ಹಾಗಾದ್ರೆ ಅಮರಾವತಿ ಸ್ತೂಪದ ಬಗ್ಗೆ ಈಗ ಫಸ್ಟ್ ಪೇಜ್ ಅಲ್ಲಿ ಏನೇನ್ ನೋಡ್ತೀರಾ? ಆಂಧ್ರ ಪ್ರದೇಶದಲ್ಲಿದೆ, 2ನೇ ಶತಮಾನದಲ್ಲಿ ನಿರ್ಮಾಣ ಆಯಿತು, ಶಾತವಾಹನರ ಕಾಲಕ್ಕೆ ಸಂಬಂಧಿಸಿದೆ, ಬುದ್ಧನ ಜೀವನ ಮತ್ತು ಸುಂದರ ಜಾತಕ ಕಥೆಗಳನ್ನ ಒಳಗೊಂಡಿರ್ತಕ್ಕಂಥದ್ದನ್ನ ನೋಡ್ತೀವಿ. ಸ್ನೇಹಿತರೆ, ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬಿಳಿ ಸುಣ್ಣದ ಕಲ್ಲಿನಲ್ಲಿ ನಿರ್ಮಾಣವಾಗಿದೆ. ಡೆಪ್ತ್ ಆಗಿ ಏನಾದ್ರೂ ಕ್ವಶನ್ ಕೇಳಿದ್ರೆ ನಿಮ್ಗೆ ಇದ್ರ ಬಗ್ಗೆ ಡೆಪ್ತ್ ಆಗಿ ಏನಾದ್ರು ಕ್ವಶನ್ ಕೇಳಿದ್ರೆ ಬಿಳಿ ಸುಣ್ಣದ ಕಲ್ಲಿನಲ್ಲಿ ನಿರ್ಮಾಣ ಆಗಿದೆ. ಮತ್ತು ಪಿ ಸಿ ಇಂದ ಹಿಡಿದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ವರ್ಗೂ ಕೂಡ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಏನಪ್ಪಾ ಅಂದ್ರೆ ನೋಡಿ ಗಮನಿಸಬೇಕು, ದಕ್ಷಿಣ ಬಿಟ್ಬಿಟ್ಟಿರ ಆಮೇಲೆ ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಸ್ತೂಪ. ಅರ್ಥ ಆಯ್ತಾ? ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಸ್ತೂಪ ಯಾವುದು? ಅಮರಾವತಿ ಸ್ತೂಪ. ಕ್ಲಾಸ್ನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಒಂದು ಸ್ತೂಪಕ್ಕಿಂತ ಇನ್ನೊಂದು ಸ್ತೂಪ ಹೆಚ್ಚಿನ ಇನ್ಫಾರ್ಮೇಶನ್ ತಗೊಂಡಿದ್ದೀನಿ. ಹಾಗಾಗಿ ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಸ್ತೂಪ ಸ್ನೇಹಿತರೆ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯಲ್ಲಿದೆ. 2ನೇ ಶತಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಶಾತವಾಹನರ ಆಳ್ವಿಕೆಯ ಕಾಲದಲ್ಲಿ ನಿರ್ಮಾಣವಾಗಿದೆ, ಬುದ್ಧನ ಜೀವನ ಮತ್ತು ಸುಂದರ ಜಾತಕ ಕಥೆಗಳನ್ನ ಒಳಗೊಂಡಿದೆ, ಬಿಳಿ ಸುಣ್ಣದ ಕಲ್ಲಿನಲ್ಲಿ ನಿರ್ಮಾಣವಾಗಿದೆ ಮತ್ತು ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಸ್ತೂಪವಾಗಿದೆ. ಅರ್ಥ ಆಯ್ತಾ ಸ್ನೇಹಿತರೆ? ಒಂದು ವಿಶೇಷವಾದ ಇನ್ಫಾರ್ಮೇಶನ್ ಏನು ಅಂದ್ರೆ ನಾನ್ ಬರ್ತಿರ್ತಕ್ಕಂಥ ಸ್ಪರ್ಧಾ ಇತಿಹಾಸ 2026ನೇ ಆವೃತ್ತಿ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಇದು ಸಾಕಷ್ಟು ಅಪ್ಡೇಟೆಡ್ ಆಗಿ 2026ರ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಬರೆಯುವಂತಹ ಪ್ರಯತ್ನವನ್ನ ಮಾಡಿದ್ದೀನಿ. ಇನ್ನೂ ಯಾವಾದ್ರೂ ಟಾಪಿಕ್ಗಳು ಮಿಸ್ ಆಗಿದ್ರೆ ನೀವು ಕಮೆಂಟ್ ಮಾಡಿ. ನಾನು ಈ ಚಾನೆಲ್ ಮುಖಾಂತರ ಅವನ್ನ ನಿಮ್ಗೆ ನಿಸ್ವಾರ್ಥವಾಗಿ ಫುಲ್ಫಿಲ್ ಮಾಡ್ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಈ ಸ್ಪರ್ಧಾ ಇತಿಹಾಸ ಪುಸ್ತಕದ ಬಗ್ಗೆ ನಿಮ್ಮ ಸ್ನೇಹಿತರಿಗೂ ಹೇಳಿ. ಇದು 8ನೇ ಆವೃತ್ತಿ ಅತ್ಯುತ್ತಮವಾಗಿದೆ, ವಿದ್ಯಾರ್ಥಿಗಳಿಂದ ಒಳ್ಳೆ ಫೀಡ್ಬ್ಯಾಕ್ ಕೂಡ ಇದೆ. 8ನೇ ಆವೃತ್ತಿ ನಿಮ್ಮ ಸ್ನೇಹಿತರುಗಳಿಗೆ ಹೇಳಿ ಅಂತ ಹೇಳ್ತಾ, ಸ್ನೇಹಿತರೆ ಕೆಸಾರಿಯಾ ಸ್ತೂಪ ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ನಮಗೆ ಕನ್ನಡ ಪುಸ್ತಕಗಳಲ್ಲಿ ಸಿಕ್ಕಲ್ಲ. ಕೆಸಾರಿಯಾ ಸ್ತೂಪ ಅಂತ ಯಾಕಂದ್ರೆ ಇದು ಯಾವ ರಾಜ್ಯದಲ್ಲಿದೆ? ಅಮರಾವತಿ ಸ್ತೂಪ ಆಂಧ್ರದಲ್ಲಿದೆ, ಹೌದಲ್ವಾ? ಇದು ಬಿಹಾರ ರಾಜ್ಯದಲ್ಲಿದೆ, ಚಂಪಾರಣ್ಯ ಜಿಲ್ಲೆಯಲ್ಲಿ, ಪೂರ್ವ ಚಂಪಾರಣ್ಯ ಜಿಲ್ಲೆಯಲ್ಲಿದೆ. ಕೆಸಾರಿಯಾ ಅಂತ ಸ್ಥಳದಲ್ಲಿದೆ. ಯಾವ ಸ್ಥಳದಲ್ಲಿದೆ? ಕೆಸಾರಿಯಾದಲ್ಲಿ. ಹಾಗಾಗಿ ನಮಗೆ ರಾಜ್ಯ ವೆರಿ ಇಂಪಾರ್ಟೆಂಟ್. ತುಂಬಾ ಡೆಪ್ತ್ ಆಗಿ ಹೋದ್ರೆ ಜಿಲ್ಲೆ ಕೇಳ್ತಾನೆ. ಅಮರಾವತಿ ಸ್ತೂಪ ಗುಂಟೂರು ಜಿಲ್ಲೆ, ಕೆಸಾರಿಯಾ ಸ್ತೂಪ ಪೂರ್ವ ಚಂಪಾರಣ್ ಜಿಲ್ಲೆ. ಹಾಗಾಗಿ ಕೆಸಾರಿಯಾ ಸ್ತೂಪವು ಬಿಹಾರದಲ್ಲಿದೆ. 2ನೇ ಪಾಯಿಂಟ್ ಅರ್ಥ ಆಯ್ತಾ ಸ್ನೇಹಿತರೆ? ಇದನ್ನ ಇಟ್ಟಿಗೆಗಳಿಂದ ವೃತ್ತಾಕಾರದಲ್ಲಿ ನಿರ್ಮಿಸಲಾಗಿದೆ. ಕಾಣ್ತಾ ಇದೆ ನೋಡಿ, ನಿಮ್ಗೆ ಚಿತ್ರದಲ್ಲಿ ಕಾಣ್ತಾ ಇದೆ. ಚಿತ್ರ ಅಬ್ಸರ್ವ್ ಮಾಡಿ ನೀವು. ಚಿತ್ರದಲ್ಲಿ ಕಾಣ್ತಾ ಇದೆ ಇಟ್ಟಿಗೆಗಳಿಂದ ನೋಡಿ, ಚಿತ್ರದಲ್ಲೇ ಕಾಣ್ತಾ ಇದೆ, ವೃತ್ತಾಕಾರದಲ್ಲಿ ಕಾಣ್ತಾ ಇದೆ, ವೃತ್ತಾಕಾರದಲ್ಲಿ ನಿರ್ಮಿಸಲಾಗಿದೆ. ಈ ಸ್ತೂಪವನ್ನ ಭಾಗಶಃ ಮೌರ್ಯರ ಕಾಲದಲ್ಲಿ, ಅದರಲ್ಲೂ ವಿಶೇಷವಾಗಿ ಅಶೋಕನ ಕಾಲದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತಿದೆ. ಬಟ್ ನಾಟ್ ಕ್ಲಾರಿಟಿ. ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಅಧ್ಯಯನ ಬೇಕಾಗಿದೆ. ಬಟ್ ಇವತ್ತಿಗಿರ್ತಕ್ಕಂಥ ಮಾಹಿತಿ ಮೌರ್ಯರ ಕಾಲದ್ದೇ, ಇದು ಅಶೋಕನ ಕಾಲದಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳ್ತಾರೆ. ಈಗ ಒಂದ್ ಪಾಯಿಂಟ್ ಹೇಳ್ತೀನಿ, ಗಮನ ಇಟ್ಟು ಕೇಳಿ. ಬಹಳ ಜನಕ್ಕೆ ಗೊತ್ತಿಲ್ಲ, ಇದು ಭಾರತದ ಅತ್ಯಂತ ದೊಡ್ಡ ಸ್ತೂಪವಾಗಿದೆ. ಭಾರತದ ಅತ್ಯಂತ ದೊಡ್ಡ ಸ್ತೂಪ. ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಸ್ತೂಪ ಅಮರಾವತಿ ಸ್ತೂಪ. ಭಾರತದ ಅತ್ಯಂತ ದೊಡ್ಡ ಸ್ತೂಪ ಯಾವುದು? ಕೆಸಾರಿಯಾ ಸ್ತೂಪ. ಸೊ ಸ್ನೇಹಿತರೆ, ಇದ್ರ ಬಗ್ಗೆ ಇನ್ನೂ ಡೀಪ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ 1814ರಲ್ಲಿ ಇದನ್ನ ಕರ್ನಲ್ ಮೆಕೆಂಜಿ ಅಂತಕ್ಕಂಥವ್ರು ಮೊದಲ ಬಾರಿಗೆ ಪತ್ತೆ ಹಚ್ತಾರೆ. ಕರ್ನಲ್ ಮೆಕೆಂಜಿ 1814ರಲ್ಲಿ. ಇದ್ರ ಬಗ್ಗೆ ಹೆಚ್ಚಿನ ಸಂಶೋಧನೆಯನ್ನ 1861-62ರಲ್ಲಿ ಜನರಲ್ ಕನ್ನಿಂಗ್ ಹ್ಯಾಮ್ ಮಾಡ್ತಾರೆ. ಸಂಶೋಧನಾಕಾರ ಜನರಲ್ ಕನ್ನಿಂಗ್ ಹ್ಯಾಮ್ ಇದನ್ನ ಉತ್ಖನನ ಎಕ್ಸಾಕವೇಷನ್ ಮಾಡ್ತಾರೆ. ಆದ್ರೆ 1998ರಲ್ಲಿ ಕೆ ಮೊಹಮ್ಮದ್ ಇದನ್ನ ಪೂರ್ಣ ಪ್ರಮಾಣದಲ್ಲಿ ಪತ್ತೆ ಹಚ್ಚಿದವರು. ನೋಡಿ, 3 ಜನದ ಹೆಸರು ನೆನಪಿರ್ಬೇಕಿಲ್ಲ ನಿಮ್ಗೆ. 1814ರಲ್ಲಿ ಇದು ಪತ್ತೆ ಕಾರ್ಯ ಪ್ರಾರಂಭ ಆಗುತ್ತೆ. ಬಟ್ ಇದನ್ನ ಉತ್ಖನನ ಮಾಡಿದ್ದು, ಇದನ್ನ ಬಗದು ತೆಗೆದಿದ್ದು ಕನ್ನಿಂಗ್ ಹ್ಯಾಮು. ಬಟ್ ಇದರ ಪೂರ್ಣ ಮಾಹಿತಿ ಕಲೆ ಹಾಕಿದ್ದು ಕೆ ಮೊಹಮ್ಮದ್ ರವರು. 1814ರಲ್ಲಿ ಪ್ರಾರಂಭವಾದಂತ ಕಾರ್ಯ ಸಂಪೂರ್ಣ ಮಾಹಿತಿ ಬರ್ಬೇಕಾದ್ರೆ 1998 ಆಯ್ತು. ಇಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್ ಏನು ಅಂದ್ರೆ ಬಹಳ ಮುಖ್ಯವಾಗಿ, ಚೀನಾದ ಯಾತ್ರಿಕನಾದಂತ ಯುಎನ್ ಸಾಂಗ್ ಇಲ್ಲಿಗೆ ಭೇಟಿ ನೀಡಿರ್ತಾರೆ. ಯುಎನ್ ಸಾಂಗ್ ನ ಕೃತಿ ನಿಮ್ಮೆಲ್ಲರಿಗೂ ಗೊತ್ತು, CUK. ಬೇಕಾದ್ರೆ ಯುಎನ್ ಸಾಂಗ್ ಬಗ್ಗೆ ಸಪರೇಟ್ ಒಂದು ವಿಡಿಯೋ ಮಾಡ್ತೀನಿ, ಡೆಪ್ತ್ ಆಗಿ ಮಾತಾಡೋಣ. ಚೀನಾ ಯಾತ್ರಿಕ ಯುಎನ್ ಸಾಂಗ್ ಇಲ್ಲಿಗೆ ಭೇಟಿ ನೀಡಿದ್ದಾರೆ, ಈ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಸ್ನೇಹಿತರೆ, ಇಲ್ಲಿ ಬಹಳ ಮುಖ್ಯವಾಗಿ ಈ ಪಾಯಿಂಟ್ ನೆನ್ಪಿಟ್ಕೊಳ್ರಿ. KS, GPSTR, HSTR ಗೆ PU ಕಾಲೇಜ್ ಲೆಕ್ಚರರ್ ಹೋದ ಅಂತವ್ರು ಈ ತರದ ಪಾಯಿಂಟ್ ಮೇಲೆ ಫೋಕಸ್ ಮಾಡ್ರಿ. ಏನದು? ಇಲ್ಲಿ
ಭಗವಾನ್ ಬುದ್ಧನ ಕೊನೆಯ ಪ್ರಯಾಣ. ಭಗವಾನ್ ಬುದ್ಧ ಕೊನೆಯ ಪ್ರಯಾಣ ಕುಶಿನಗರಕ್ಕೆ ಹೋಗ್ಬೇಕಾದ್ರೆ ಅವ್ರು ಲಾಸ್ಟ್ ಪ್ರಯಾಣ ಮಾಡ್ಬೇಕಾದ್ರೆ ಇಲ್ಲಿಗೆ ಭೇಟಿ ನೀಡಿರ್ತಾರಂತೆ. ಈ ಕೆಸರಿಯಾದಲ್ಲಿರುವ ಲಿಚ್ಚವಿಗಳಿಗೆ ತನ್ನ ದಾನದ ಬಟ್ಟಲೊಂದಿರುತ್ತೆ ಅವ್ರದ್ದು, ಆ ಬಟ್ಟಲನ್ನ ದಾನ ಮಾಡಿದ್ರು ಅಂತಕ್ಕಂಥ ಮಾಹಿತಿ ಇದರಲ್ಲಿ ತಿಳಿಯಲಾಗಿದೆ ಅಂತ ಹೇಳ್ತಾರೆ. ಈ ಸ್ತೂಪವು ಭಗವಾನ್ ಬುದ್ಧನ ಕೊನೆಯ ಪ್ರಯಾಣಕ್ಕೆ ಸಂಬಂಧಿಸಿದೆ ಅಂತ ಹೇಳ್ತಾರೆ. ಈತ ಕುಶಿನಗರಕ್ಕೆ ಹೋಗುವ ಮೊದಲು ಕೆಸಾರಿಯಾದಲ್ಲಿರುವ ಲಿಚ್ಚವಿ ಮನೆತನದವರಿಗೆ ತನ್ನ ದಾನದ ಬಟ್ಟಲನ್ನ ದಾನ ಮಾಡಿದ್ರು ಅಂತಕ್ಕಂಥ ಮಾಹಿತಿ ಕೂಡ ಇರ್ತಕ್ಕಂಥದ್ನ ನಾವು ನೋಡ್ತಾ ಹೋಗ್ತೀವಿ. ಇದು ಹೈಯರ್ ಎಕ್ಸಾಮ್ಸ್ಗೆ ಬಹಳ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಇದು ಕೆಸಾರಿಯ ಸ್ತೂಪ. ನೆಕ್ಸ್ಟ್ ಬರ್ಹುತ್ ಸ್ತೂಪ, ಬಹಳ ಇಂಪಾರ್ಟೆಂಟ್. ಬರ್ಹುತ್ ಸ್ತೂಪ ನೋಡಿ, ಈಗ ಅಮರಾವತಿ ಸ್ತೂಪ ಆಂಧ್ರದಲ್ಲಿದೆ, ಕೇಸಾರಿಯ ಸ್ತೂಪ ಬಿಹಾರದಲ್ಲಿದೆ. ಹಾಗಾದ್ರೆ ಬರ್ಹುತ್ ಸ್ತೂಪ ಎಲ್ಲಿದೆ ಅಂದ್ರೆ ಮಧ್ಯಪ್ರದೇಶದಲ್ಲಿದೆ. ಎಲ್ಲಿದೆ? ಮಧ್ಯಪ್ರದೇಶದಲ್ಲಿದೆ, ಸತ್ನಾ ಜಿಲ್ಲೆಯಲ್ಲಿ. ವಿಶೇಷವಾಗಿ ಜಿಲ್ಲೆಗಳು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ, ತುಂಬಾ ಡೀಪ್ ಏನಾರ ಕ್ವಶನ್ ಬರ್ಬೋದು ಅಂತ ಹೇಳಿ. ಓಕೆ ಸ್ನೇಹಿತರೆ, ಇದು ಮೌರ್ಯರು ಮತ್ತು ಶುಂಗರ ಕಾಲಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ತಾರೆ. ಯಾಕಂದ್ರೆ ಮೌರ್ಯರ ನಂತರ ಭಾರತವನ್ನು ಆಳಿದ್ದು ಶುಂಗರು. ಈ ಕಾಲಕ್ಕೆ ಸಂಬಂಧಪಟ್ಟಂತ ಸ್ತೂಪ ಅಂತ ಹೇಳ್ತಾರೆ. ಇದನ್ನ ಪತ್ತೆ ಹಚ್ಚಿದವರು ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್. ಹಾಗಾಗಿ ನೋಡಿ, ಈ ಸುಂದರ ಸ್ತೂಪ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ. ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಇದನ್ನ ಪತ್ತೆ ಹಚ್ಚಿರ್ತಕ್ಕಂಥದ್ದು. ಬರ್ಹುತ್ ಸ್ತೂಪ ಮಧ್ಯಪ್ರದೇಶದಲ್ಲಿದೆ. ಮೌರ್ಯರ, ಯಾಕಂದ್ರೆ ಕೇಳ್ಬೋದು ನಿಮಗೆ ಪ್ರಶ್ನೆ, ಈ ಕಡೆ ಸ್ತೂಪಗಳು ಮತ್ತು ಯಾರ ಕಾಲಕ್ಕೆ ಸಂಬಂಧಪಟ್ಟಿವೆ ಅಂತಕ್ಕಂಥ ಮಾಹಿತಿಯನ್ನ ಕೊಟ್ಟು 1 ಹೇಳಿಕೆ ಸರಿ, 2 ಹೇಳಿಕೆ ಸರಿ, 3 ಹೇಳಿಕೆ ಸರಿ, 4 ಹೇಳಿಕೆ ಸರಿ ಅಂತ ಕೇಳಕ್ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ತೂಪಗಳ ಬಗ್ಗೆ ಈಗ ಆಲ್ರೆಡಿ SD ಎಕ್ಸಾಮ್ ಪ್ರಶ್ನೆ ಬಂದಿರೋದ್ರಿಂದ ಇನ್ನು ಡೆಪ್ತ್ ಪ್ರಶ್ನೆಗಳು ಬರಬಹುದು ಅನ್ನೋ ಆತಂಕದಲ್ಲಿ ನಾನು ಮಾಹಿತಿಯನ್ನ ಕಲೆ ಹಾಕಿ ಈ ಚಾನಲ್ ಮುಖಾಂತರ ನಿಮಗೆ ಕೊಡ್ತಾ ಇದ್ದೀನಿ. ದಯಮಾಡಿ ಸ್ನೇಹಿತರೆ, ಈ ತರ ನೀವು ಪ್ರೋತ್ಸಾಹವನ್ನು ಕೊಟ್ರೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಮಾಡ್ಲಿಕ್ಕೆ ನನಗೆ ಇನ್ಸ್ಪಿರೇಷನ್ ಆಗುತ್ತೆ. ಯಾಕಂದ್ರೆ ಇವೆಲ್ಲವನ್ನು ಕೂಡ ನಾನು ಯಾವುದೇ ಪೇಯ್ಡ್ ಅಲ್ಲ, ಇದು ಸಂಪೂರ್ಣ ಉಚಿತವಾಗಿ ಯೂಟ್ಯೂಬ್ ಅಲ್ಲೇ ನಾನು ಏನೇ ಮಾಡಿದ್ರು ಯೂಟ್ಯೂಬ್ ಅಲ್ಲಿ ನಿಮಗೆ ಸಂಪೂರ್ಣ ಉಚಿತವಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀನಿ. ನೆಕ್ಸ್ಟ್ ನೋಡಿ, ಈ ಬರ್ಹುತ್ ಸ್ತೂಪದ ವಿಶೇಷತೆಗಳೇನು ಅಂದ್ರೆ, ಈ ಸ್ತೂಪದಲ್ಲಿ ಕೆಲವು ಶಿಲ್ಪಗಳಿವೆ. ಈ ಶಿಲ್ಪಗಳ ಮೇಲೆ ಹಲವು ಕಲಾಕೃತಿಗಳಿವೆ. ಆ ಕಲಾಕೃತಿಯನ್ನ ಬ್ರಾಹ್ಮಿ ಲಿಪಿಯಲ್ಲಿ ರಚಿಸಲಾಗಿದೆ. ಯಾವ ಲಿಪಿಯಲ್ಲಿ? ಬರ್ಹುತ್ ಸ್ತೂಪದ ಮೇಲಿನ ಕಲಾಕೃತಿಗಳಲ್ಲಿರುವ ಲಿಪಿ ಯಾವುದು ಅಂತ ಕೇಳಿದ್ರೆ ಬ್ರಾಹ್ಮಿ ಲಿಪಿ. ಅರ್ಥ ಆಯ್ತಾ? ಇಲ್ಲೂ ಕೂಡ ಹೇಗೆ ನಾನು ಹೇಳಿಲ್ವಾ, ಬಹುತೇಕ ಸ್ತೂಪಗಳ ಮೇಲೆ ಬುದ್ಧನ ಜೀವನ ಮತ್ತು ಜಾತಕ ಕಥೆಗಳ ಬಗ್ಗೆ ಮಾಹಿತಿ ಇರತಕ್ಕಂಥದ್ನ ನಾವು ನೋಡ್ತಾ ಹೋಗ್ತೀವಿ. ಬಟ್ ಇಲ್ಲಿ ಒಂದು ಅಂಶ ಗಮನಿಸ್ಬೇಕು ನೀವು, ಇದರ ಮೂಲ ಸ್ತೂಪ ಹಾಳಾಗಿದೆ, ಇಲ್ಲ ಇವತ್ತು. ಆದ್ರೆ ಅದರ ಅವಶೇಷಗಳು ಮಾತ್ರ ಪುರಾತತ್ವ ಇಲಾಖೆಗೆ ಸಿಕ್ಕಿದೆ. ಆ ಪುರಾತತ್ವ ಇಲಾಖೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡಿದ್ದಾರೆ, ಕಲ್ಕತ್ತಾದ ಭಾರತದ ವಸ್ತು ಸಂಗ್ರಹಾಲಯದಲ್ಲಿ ಇದನ್ನ ಇಡಿಸಿದ್ದಾರೆ. ಅಂದ್ರೆ ಎಲ್ಲಿಂದ? ಬರ್ಹುತ್ ನಿಂದ ಅಲ್ಲಿ ಸಿಕ್ಕಿರ್ತಕ್ಕಂಥ ಅವಶೇಷಗಳನ್ನ ಕಲ್ಕತ್ತಾದ ಇಂಡಿಯನ್ ಮ್ಯೂಸಿಯಂ ಇದೆಯಲ್ಲ, ಆ ಮ್ಯೂಸಿಯಂ ಅಲ್ಲಿ ಇದನ್ನ ಇಟ್ಟಿರ್ತಕ್ಕಂಥದ್ದನ್ನ ನೋಡ್ತೀವಿ. ಹಾಗಾಗಿ ಬರ್ಹೂತ್ನ ಹಾಳಾದ ಅವಶೇಷಗಳು ಎಲ್ಲಿವೆ ಅಂತ ಕೇಳಿದ್ರೆ ಕಲ್ಕತ್ತಾದ ಭಾರತೀಯ ವಸ್ತು ಸಂಗ್ರಹಾಲಯದಲ್ಲಿವೆ. ಹೈಯರ್ ಎಕ್ಸಾಮ್ಸ್ ಕಂತೂ ಈ ಟಾಪಿಕ್ ತುಂಬಾ ಹಾಟ್ ಟಾಪಿಕ್. ಅರ್ಥ ಆಯ್ತಾ ಸ್ನೇಹಿತರೆ? ಬರ್ಹುತ್ ಸ್ತೂಪ. ನೆಕ್ಸ್ಟ್ ಈಗ ಸಾಂಚಿ ಸ್ತೂಪ, ವೆರಿ 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 ಇಂಪಾರ್ಟೆಂಟ್ ಸ್ತೂಪ ಇದು, ಸಾಂಚಿ ಸ್ತೂಪ. ಯಾಕಂದ್ರೆ ಈ ಸ್ತೂಪ ಕೂಡ ಎಲ್ಲಿದೆ? ಮಧ್ಯಪ್ರದೇಶದ ಸಾಂಚಿಯಲ್ಲಿದೆ. ಈ ಸ್ತೂಪವನ್ನ ಮೌರ್ಯರ ದೊರೆ ಅಶೋಕ ನಿರ್ಮಿಸಿದ್ದಾರೆ. ಸಾಂಚಿ ಸ್ತೂಪ ಅಶೋಕನ ಸ್ಥಾಪಿಸಿದಂತ 84,000 ಸ್ತೂಪಗಳಲ್ಲಿ ಅತ್ಯಂತ ದೊಡ್ಡ ಸ್ತೂಪ. ಅಶೋಕನು ಸ್ಥಾಪಿಸಿದ ಸ್ತೂಪಗಳಲ್ಲಿ ಅತ್ಯಂತ ದೊಡ್ಡ ಸ್ತೂಪ. ಸೊ ಕೆಸಾರಿಯ ಸ್ತೂಪ ಏನಾದ್ರು ಅಶೋಕನೇ ನಿರ್ಮಿಸಿರೋದು ಅಂತ ಏನಾರು ನಮಗೆ ಕನ್ಫರ್ಮ್ ಅಂದ್ರೆ ಕೆಸಾರಿಯ ಸ್ತೂಪನೇ ಅತ್ಯಂತ ದೊಡ್ಡ ಸ್ತೂಪ ಆಗುತ್ತೆ. ಈ ತರ ಹೇಳ್ಬೋದು, ಅಶೋಕ ನಿರ್ಮಿಸಿದ ಸ್ತೂಪಗಳಲ್ಲಿ ಅತ್ಯಂತ ದೊಡ್ಡ ಸ್ತೂಪಗಳಲ್ಲೊಂದು ಸಾಂಚಿ ಸ್ತೂಪ. ಯಾವ್ದು ಹೇಳ್ರಿ? ಸಾಂಚಿ ಸ್ತೂಪ ಮಧ್ಯಪ್ರದೇಶದ ಸಾಂಚಿಯಲ್ಲಿದೆ. ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ನೋಡಿ, ವಿತ್ ಫಿಗರ್ ಹಾಕಿದ್ದೀನಿ ನಾನು, ವಿತ್ ಚಿತ್ರ ಸಮೇತ ಹಾಕಿದ್ದೀನಿ. ಇದನ್ನ ನೀವು ನೋಡ್ಲಿ, ಒಂದು ಐಡಿಯಾ ಬರ್ಲಿ ಅಂತ ಅಷ್ಟೇ ಸ್ತೂಪಗಳು ಹೇಗಿರ್ತವೆ ಅಂತ. ಸೊ ನೆಕ್ಸ್ಟ್, ಈ ಸ್ತೂಪವು ಅರ್ಧ ಗೋಳಾಕಾರದ ಗುಮ್ಮಟವನ್ನ ಹೊಂದಿದೆ. ಈ ಸ್ತೂಪ ನೋಡಿ ಇಲ್ಲಿ ಕಾಣ್ತಾ ಇದೆ, ಅರ್ಧ ಗೋಳಾಕಾರದ ಗುಮ್ಮಟವನ್ನ ಹೊಂದಿರತಕ್ಕಂಥದ್ದನ್ನ ನೋಡ್ತೀವಿ, ಸಾಂಚಿ ಸ್ತೂಪ. ಅರ್ಥ ಆಯ್ತಾ ಸ್ನೇಹಿತರೆ? ಸೊ ಇಲ್ಲಿ ಸಾಂಚಿ ಸ್ತೂಪದ ವಿಶೇಷತೆಗಳೇನು ಅಂತ ಡೆಪ್ತ್ ಕೇಳಿದ್ರೆ, ಅಶೋಕನ ಪತ್ನಿ ರಾಣಿ ದೇವಿಯ ಮೇಲ್ವಿಚಾರಣೆಯಲ್ಲಿ ನಿರ್ಮಿಸಲಾದಂತ ಸ್ತೂಪ ಇದು. ಯಾವುದು? ಸಾಂಚಿ ಸ್ತೂಪ. ಇನ್ನ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್, 1989 ಅಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಗೆ 1989ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಅಂತ ಘೋಷಿಸಿದ್ದಾರೆ. ಹೌದಲ್ವಾ? ಹಾಗಾಗಿ ಈ ಪಾಯಿಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಈ ಮಹಾಸ್ತೂಪವನ್ನ ಹಳೆಯ ಬೌದ್ಧ ತಾಣ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಮಹಾಸ್ತೂಪವನ್ನ ಹಳೆಯ ಬೌದ್ಧ ತಾಣ ಅಂತ ಕೂಡ ಹೇಳ್ತಾರೆ.
ಇಲ್ಲಿ ನೀವು ಗಮನಿಸಬಹುದು, ಸ್ತೂಪದ ಪ್ರವೇಶ ದ್ವಾರಗಳನ್ನ ಸುಂದರವಾಗಿ ಕೆತ್ತಿದ ತೋರಣಗಳು ಅಥವಾ ದ್ವಾರಗಳಿಂದ ಅಲಂಕರಿಸಲಾಗಿವೆ. ಅಬ್ಸರ್ವ್ ಮಾಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇವು ತೋರಣಗಳ ರೀತಿಯಾಗಿ ಇರ್ತಕ್ಕಂಥದ್ದನ್ನ ನೋಡ್ತೀವಿ. ಇಲ್ಲಿ ಪ್ರವೇಶ ದ್ವಾರ ಕಾಣ್ತಕ್ಕಂಥದ್ದನ್ನ ನೋಡ್ತೀವಿ. ತೋರಣಗಳ ರೀತಿಯಾಗಿ ಅಲಂಕರಿಸಿರ್ತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿರ್ತದೆ ತೋರಣಗಳು ಅಂದ್ರೆ. ಸೊ ಸ್ತೂಪದ ಪ್ರವೇಶ ದ್ವಾರಗಳನ್ನ ಸುಂದರವಾದ ಕೆತ್ತಿದ ತೋರಣಗಳು ಮತ್ತು ದ್ವಾರಗಳಿಂದ ಅಲಂಕರಿಸಲಾಗಿದೆ. ಇದು ಕೂಡ ಎಲ್ಲಾ ಸ್ತೂಪಗಳಂತೆ ಬುದ್ಧನ ಜೀವನ ಮತ್ತು ಜಾತಕ ಕಥೆಗಳ ದೃಶ್ಯವನ್ನ ಚಿತ್ರಿಸುತ್ತದೆ. ಜಾತಕ ಕಥೆ ಅಂದ್ರೆ ಬುದ್ಧನ ಬಾಲ್ಯ ಜೀವನ. ಅಶೋಕನ ಪತ್ನಿ ರಾಣಿ ದೇವಿ ಮೇಲ್ವಿಚಾರಣೆ ಇಲ್ಲಿ ಗಮನಿಸಿ, ಇದು ಡೀಪ್ ಪಾಯಿಂಟ್. ಯಾಕಂದ್ರೆ ಅಶೋಕನ ಕಾಲದ ನಿರ್ಮಾಣ ಅಂತ ಎಲ್ಲರಿಗೂ ಗೊತ್ತು. ಅದರ ಮೇಲ್ವಿಚಾರಣೆ ಯಾರು ಅಂದಾಗ ಅಶೋಕನಿಗೆ 4-5 ಪತ್ನಿಯರು. ಅದರಲ್ಲಿ ರಾಣಿ ದೇವಿ ಅಂತಕ್ಕಂಥ ಪತ್ನಿ ಇದರ ಮೇಲುಸ್ತುವಾರಿಯನ್ನ ವಹಿಸಿರ್ತಕ್ಕಂಥದ್ದು. ಅರ್ಥ ಆಯ್ತಾ ಸ್ನೇಹಿತರೆ? ನೆಕ್ಸ್ಟ್ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮುಂದೆ ಯಾವ ಟಾಪಿಕ್ ಬೇಕು ಅಂತ ಕಮೆಂಟ್ ಮಾಡಿ. ಮತ್ತೆ ನೀವು ನಿಮ್ಮ ಪ್ರೋತ್ಸಾಹದ ನುಡಿಗಳು ನನಗೆ ಇನ್ನೂ ಇನ್ಸ್ಪಿರೇಷನ್ ಆಗುತ್ತೆ ಅಂತ ಹೇಳ್ತಾ, ನೆಕ್ಸ್ಟ್ ದಮೇಕು ಸ್ತೂಪ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ವೆರಿ 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 ಇಂಪಾರ್ಟೆಂಟ್. ಇನ್ನೊಂದು ಸ್ತೂಪ ದಮೇಕು ಸ್ತೂಪ. ಈ ಸ್ತೂಪವು ಉತ್ತರ ಪ್ರದೇಶದ ಸಾರಾನಾಥದಲ್ಲಿದೆ. ಬುದ್ಧನು ಪ್ರಥಮ ಬೋಧನೆ ಮಾಡಿದಂತ ಸ್ಥಳ ನಿಮ್ಮೆಲ್ಲರಿಗೂ ಗೊತ್ತು. ಸಾರಾನಾಥದ ಜಿಂಕೆವನದಲ್ಲಿ ತನ್ನ 5 ಶಿಷ್ಯರಿಗೆ ಬುದ್ಧರು ಜ್ಞಾನೋದಯದ ನಂತರ ಪ್ರಥಮ ಬೋಧನೆ ಮಾಡಿದ ಸ್ಥಳದಲ್ಲಿ ಇರ್ತಕ್ಕಂಥ ಸ್ತೂಪ ದಮೇಕ್ ಸ್ತೂಪ. ವೆರಿ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ರಿ. ಬುದ್ಧನು ತನ್ನ ಮೊದಲ ಬೋಧನೆ ನೀಡಿದ ಸ್ಥಳದಲ್ಲಿ ಈ ಸ್ತೂಪವನ್ನ ನಿರ್ಮಿಸಲಾಗಿದೆ. ಈ ಸ್ತೂಪ ಎಲ್ಲಿ ನಿರ್ಮಿಸಲಾಗಿದೆ? ಬುದ್ಧನು ತನ್ನ ಮೊದಲನೇ ಬೋಧನೆ ಮಾಡಿದ ಸ್ಥಳದಲ್ಲಿ. ಈಗ ತಾನೇ ನಾನು ನಿಮ್ಗೆ ಹೇಳಿದೆ, 5 ಜನ ಶಿಷ್ಯರು, ಕೌಂಡಿನ್ಯ, ಹೇಪು, ಅಶ್ವಜಿತ್, ಮಹಾನವಮನ್, ಹೌದಲ್ವಾ? 5 ಜನ ಶಿಷ್ಯರಿಗೆ ಬೋಧನೆ ಮಾಡಿದಂತ ಸ್ಥಳ. ಇದನ್ನು ಕೂಡ ಯಾರು ನಿರ್ಮಾಣ ಮಾಡಿದ್ದು ಅಂದ್ರೆ ಅಶೋಕ ಚಕ್ರವರ್ತಿ. ಅಶೋಕ ಚಕ್ರವರ್ತಿ ಬೌದ್ಧ ಧರ್ಮದ ಅನುಯಾಯಿಯಾಗಿದ್ದು ಬಹುತೇಕ ಪ್ರಮುಖ ಸ್ತೂಪಗಳ ನಿರ್ಮಾಣಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಈ ಸ್ತೂಪ ಅಶೋಕನಿಂದ ನಿರ್ಮಾಣ ಆದ್ರೂ ಈ ಸ್ತೂಪದ ವಿಶೇಷತೆ ಏನು ಅಂದ್ರೆ ಗುಪ್ತರಿಂದ ವಿಸ್ತರಿಸಲ್ಪಡ್ತು. ನೋಡಿ, ಇಲ್ಲಿ ಕಾಣ್ತಾ ಇದೆ ಚಿತ್ರದಲ್ಲಿ, ಗುಪ್ತರಿಂದ ಇದನ್ನ ವಿಸ್ತರಣೆ ಮಾಡಿರ್ತಕ್ಕಂಥ ನೋಡ್ತೀವಿ. ಅಂದ್ರೆ ಗುಪ್ತರಿಂದ ಇನ್ನೂ ಹೆಚ್ಚು ನಿರ್ಮಾಣ ಮಾಡಿರ್ತಕ್ಕಂಥದ್ದು ನೋಡ್ತೀವಿ. ಇದು ದಮೇಕ್ ಸ್ತೂಪ. ಈ ದಮೇಕ್ ಸ್ತೂಪದ ವಿಶೇಷತೆಗಳೇನು ಅಂದ್ರೆ ಇಟ್ಟಿಗೆಗಳಿಂದ ನಿರ್ಮಿತವಾದ ಸಿಲಿಂಡರ್ ಆಕಾರದಲ್ಲಿದೆ. ಎಲ್ಲ ವೃತ್ತಾಕಾರದಲ್ಲಿ ಇದ್ರೆ ನೀವು ಇದು ಅಬ್ಸರ್ವ್ ಮಾಡಿ. ಸಿಲಿಂಡರ್, ನೀವು ಮನೆಯಲ್ಲಿರೋ ಸಿಲಿಂಡರ್ ನೋಡಿದ್ದೀರಲ್ಲ, ಸಿಲಿಂಡರ್ ಆಕಾರದಲ್ಲಿ ಇರ್ತಕ್ಕಂಥದ್ನ ನೀವು ನೋಡಬಹುದು. ಸೊ ಗೋಡೆಗಳ ಮೇಲೆ ಗುಪ್ತರ ಕಾಲದ ಹೂವಿನ ಕೆತ್ತನೆಗಳು, ಮನುಷ್ಯ ಮತ್ತು ಪಕ್ಷಿಯ ಚಿತ್ರಗಳಿವೆ. ಹೇಳಿದೆ ಅಲ್ವಾ ನಾನು, ಅಶೋಕ ನಿರ್ಮಾಣ ಮಾಡಿದ್ರು ಕೂಡ ಯಾರು ವಿಸ್ತರಣೆ ಮಾಡಿದ್ರು ಅಂತ ಹೇಳಿದೆ? ಗುಪ್ತರು ವಿಸ್ತರಣೆ ಮಾಡಿದ್ರು ಅಂತ ಹೇಳಿದೆ. ಸೊ ದಟ್ಸ್ ವೈ, ಹಾಗಾಗಿ ಗುಪ್ತರ ಕಾಲದ ಹೂವಿನ ಕೆತ್ತನೆಗಳು, ಮನುಷ್ಯ ಮತ್ತು ಪಕ್ಷಿಯ ಚಿತ್ರಗಳು ಇಲ್ಲಿ ಕಂಡು ಬಂದಿರತಕ್ಕಂಥದ್ದು ನೋಡ್ತೀವಿ. ಇದ್ರ ಮೇಲೆ ಆಸ್ ಯೂಶುವಲಿ ಬ್ರಾಹ್ಮಿ ಲಿಪಿಯಲ್ಲಿ ಇರ್ತಕ್ಕಂಥದ್ದು ನೋಡ್ತೀವಿ. ಬ್ರಾಹ್ಮಿ ಲಿಪಿಯಲ್ಲಿ ಇರ್ತಕ್ಕಂಥದ್ದು ನೋಡ್ತೀವಿ. ಸೊ ಸ್ನೇಹಿತರೆ, ಇದಿಷ್ಟು ಕೂಡ ಇಂದಿನ ತರಗತಿ. ನನ್ನ ವಿಡಿಯೋವನ್ನ ನಿರಂತರವಾಗಿ ಬೆಂಬಲಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಸ್ನೇಹಿತರೆ, ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ, ಸೊ ಇದುವರೆಗೂ ಈ ವಿಡಿಯೋವನ್ನ ವೀಕ್ಷಣೆ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ, ಮುಂದಿನ ವಿಡಿಯೋ ಶುಕ್ರವಾರ ಬರುತ್ತೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು.